ವಿಜಯ್ ಅವರ ನೇತೃತ್ವದ ತಮಿಳುನಾಡು ಸರ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಮೇಕೆದಾಟು ಅಣೆ ಕಟ್ಟಬಾರ್ದು ಅಂತ ಹೇಳಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಹಾಗಾಗಿ ಇದನ್ನು ನಾವು ಮುಕ್ತ ಕಂಠದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ವಿಜಯ್ ಅವರಿಗೆ ಈ ಎರಡೂ ರಾಜ್ಯದ ಜನರ ಒಂದು ಪ್ರೀತಿ, ವಿಶ್ವಾಸ, ಶಾಂತಿ, ನೆಮ್ಮದಿ, ಸೌಹಾರ್ದತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಕೇವಲ ರಾಜಕೀಯ ಲಾಭ ಪಡೆಯಲಿಕ್ಕೋಸ್ಕರ ಅವರು ಅಧಿಕಾರ ವಹಿಸ್ಕೊಂಡು ಕೇವಲ 1 ತಿಂಗಳು ಕೂಡ ಆಗಿಲ್ಲ, ಅವರು ದಿಢೀರಂತೇಳಿ ಈ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಲೇ ಅಥವಾ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ನೀವು ಅವ್ರಿಗೆ ಅನುಮತಿ ನೀಡಬೇಡಿ ಅಂತ ಹೇಳುವಂಥ ಒಂದು ಮಾತುಗಳಿದೆಯಲ್ಲ, ಇದು ಮುಂದಿನ ದಿವಸಗಳಲ್ಲಿ ಎರಡೂ ರಾಜ್ಯದ ಒಂದು ಜನರ ಹಿತದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅವರು ಈ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಕಾವೇರಿ ಕೇಂದ್ರ ಸಮಿತಿ ಪರವಾಗಿ. ಆದರೆ ಒಂದೇ ಒಂದು ವಿಚಾರ ಮೇಜರ್, ನಾವು ಏನು ನಮಗೆ ಅಂತಿಮವಾಗಿ ಆ ಒಂದು ನ್ಯಾಯಮಂಡಳಿ ಕೊಟ್ಟಂಥ ತೀರ್ಪೇನು 177 TMC ನೀರನ್ನ ಬಿಡಲೇಬೇಕು ಅಂತೇಳಿ ತಮಿಳುನಾಡಿಗೆ ಪ್ರತಿ ವರ್ಷ ಅಂತೇಳಿ ಕೊಟ್ಟಂಥ ಆದೇಶ, ಅದು ನಮಗೆ ಅನ್ಯಾಯ ಆಗಿದೆ ಆ ಆದೇಶ. ಹಾಗಾಗಿ ನಾವು ಅವತ್ತಿಂದ ಇವತ್ತವರೆಗೂ ಕೂಡ ಕಾವೇರಿ ಕ್ರಿಯಾ ಸಮಿತಿ ಹೋರಾಟ ಮಾಡ್ತಾ ಬಂದಿದೆ. ನಮಗೆ ಹೊಸದಾಗಿ ನೀವು ಕಾವೇರಿ ನ್ಯಾಯಮಂಡಳಿನ ರಚನೆ ಮಾಡಬೇಕು, ಮತ್ತು ನಾವು ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಮತ್ತೆ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಈ ಕೂಡಲೇ ರಾಜ್ಯ ಸರ್ಕಾರ ಮೇಕೆದಾಟು ಅಣೆಕಟ್ಟನ್ನು ಪ್ರಾರಂಭಿಸಬೇಕು, ಈ ಕೂಡಲೇ ಪ್ರಾರಂಭಿಸಬೇಕು. ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ನೆರವನ್ನು ಮೇಕೆದಾಟು ಅಣೆ ಕಟ್ಟಲಿಕ್ಕೆ ಅನುದಾನದಿಂದ ಹಿಡಿದು ಪ್ರತಿಯೊಂದು ಎಲ್ಲ ರೀತಿಯಾದಂಥ ಅನುಮತಿ ಮತ್ತು ಸಹಕಾರನ ನೀಡಬೇಕು ಅಂತೇಳಿ ನಾವು ನರೇಂದ್ರ ಮೋದಿ ಅವರಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ.